ಏ ವಿರುಪಣ್ಣ, ನೀನು ಗೌಡ ಇದೆಯಾ, ನೀನು ಗೌಡ್ಕಿ ಮಾಡು, ಗೌಡ್ಕಿ ಮಾಡೋದು ಬಿಟ್ಟು ನೀನೇನು ಊರು ಕೇರಿ ಕೆರೆ ಅಂತ ತಿರುಗ್ತಿ ಅಂತಂದಾಗ ತುಂಗಾಭದ್ರಾ ನದಿಯನ್ನು ದಾಟಿ ಸಂಚಾರ ಮೂರ್ತಿಗಳಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಬಳ್ಳಾರಿ ಜಿಲ್ಲೆಯ ಈಗಿನ ಒಂದು ಕಂಪ್ಲಿ ಒಂದು ಗ್ರಾಮಕ್ಕೆ ಯಂತ್ರ ಮಾಟ ಮಂತ್ರ ನಾನು ವಿದ್ಯಾವಂತರ ಬುದ್ಧಿವಂತ ನಾನು ವಿದ್ಯಾ ಕಲ್ತೀನಿ ಅಂತೇನು ಅಂದರೆ ಅವ್ರು ಇಲ್ಲಿ ಅವರು ಭೌತಿಕ ಕಾಯ ತ್ಯಾಗ ಮಾಡಿರ್ತಕ್ಕಂಥ ಅವರ ಮೂಲ ಗದ್ದಿಗೆ ಏನಿದೆ ಅಂತಂದರೆ ಈ ಒಂದು ಕಂಪನಿಯ ಒಂದು ಗ್ರಾಮದಲ್ಲಿದೆ. ಭವಗಾಳ ನೀಗೋ ವ್ಯಕ್ತಿಗಳಾದವರು ವಿರುಪಣ್ಣ ತಾತನವ್ರು ಅಂತೇಳಿ ಇವ್ರು ಗುರುಗಳು ಆರಾರು ರುದ್ರ ಮನುಷ್ಯ ತಾತನವ್ರು. ಭಗವದ್ಭಕ್ತರೇ, ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಗಂಗಾವತಿಯಿಂದ ಕನಗಿರಿ ಮಾರ್ಗದಲ್ಲಿ ಬರ್ತಕ್ಕಂಥ ಹೇರೂರು ಗ್ರಾಮದ ಶ್ರೀ ವಿರುಪನಗೌಡ ತಾತನವರ ಒಂದು ತೋರು ಗದ್ದಿಗೆಯ ದರ್ಶನವನ್ನು ಮಾಡಿದ್ದೇವೆ. ಸೊ ಅದೇ ರೀತಿ ವಿರುಪನಗೌಡ ತಾತನವರು ಹುಟ್ಟಿದ ಮನೆ ಹಾಗೂ ಅವರ ಗದ್ದಿಗೆ, ಅವರ ವಿದ್ಯಾಭ್ಯಾಸ ಹಾಗೂ ಆ ಒಂದು ಗ್ರಾಮದಲ್ಲಿ ಅವರು ತೋಡಿರ್ತಕ್ಕಂಥ ಪವಾಡಗಳ ಬಗ್ಗೆ ಅಲ್ಲಿ ಇತಿಹಾಸಕಾರರ ಒಂದು ಸಂದರ್ಶನವನ್ನು ಮಾಡಿದ್ದೀವಿ. ಸೊ ಈಗ ಏನಾಗುತ್ತೆ ಅಂತಂದರೆ ವಿರುಪನಗೌಡರು ಶಿವಶರಣರಾಗಿ, ಸಮಾಜ ಸುಧಾರಕರಾಗಿ, ಸಾರ್ವತ್ರಿಕ ಲೋಕದ ವಿಶಿಷ್ಟ ಸಾಧಕರಾದ ಮೇಲೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಸಂಚಾರ ಮೂರ್ತಿಗಳಾಗಿ ಏನು ಮಾಡ್ತಾರೆ ಅಂತಂದು ಅವರು ಒಂದು ಸಂಚಾರ ಮಾಡ್ತಾರೆ. ಆವಾಗ ಈ ಒಂದು ಸಂಚಾರ ಮಾಡ್ತಿರ್ಬೇಕಾದ್ರೆ ಮನೆಗೆ ಹತ್ತಿರಂಗಿಲ್ಲ ವಿರುಪನಗೌಡರು. ಆವಾಗ ಅವ್ರ ತಾಯಿ ಒಂದು ಮಾತು ಹೇಳ್ತಾರೆ, ಏ ವಿರುಪಣ್ಣ, ನೀನು ಗೌಡ ಇದೆಯಾ, ನೀನು ಗೌಡ್ಕಿ ಮಾಡು, ಗೌಡ್ಕಿ ಮಾಡೋದು ಬಿಟ್ಟು ನೀನೇನು ಊರು ಕೇರಿ ಕೆರೆ ಅಂತ ತಿರುಗ್ತಿ ಅಂತಂದಾಗ ಅವಾಗ ವಿರುಪಣ್ಣ ತಾತನವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಜಗತ್ತಿನ ಜನರೇ ತಂದೆ ತಾಯಿಗಳು, ಜಗತ್ತೇ ಮೋಕ್ಷಕ್ಕೆ ದಾರಿ ತೋರಿಸ್ತಕ್ಕಂಥ ಒಂದು ಆಲಯ. ಜನರನ್ನು ಸನ್ಮಾರ್ಗದತ್ತ ತರಬೇಕಾದ್ರೆ ನಾವು ಊರು ಮತ್ತು ಕೇರಿ ತಿರುಗಬೇಕಾಗತಕ್ಕಂಥ ಒಂದು ಅದ್ಭುತವನ್ನು ಮಾತಂತ ಹೇಳಿ ಶಿವಶರಣರಾಗಿ, ಅವಧೂತರಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಮಾತಿದೆ, ನದಿ ಹರಿತಾ ಇರಬೇಕು, ಸಾಧುಗಳು ಸಂಚಾರ ಮಾಡ್ತಿರ್ಬೇಕಂತೇಳಿ. ಸೊ ಹರಿಯುತ್ತಿರುವ ತುಂಗಾಭದ್ರಾ ನದಿಯನ್ನು ದಾಟಿ ಸಂಚಾರ ಮೂರ್ತಿಗಳಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಬಳ್ಳಾರಿ ಜಿಲ್ಲೆಯ ಈಗಿನ ಒಂದು ಕಂಪ್ಲಿ ಒಂದು ಗ್ರಾಮಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಸಂಚಾರ ಮೂರ್ತಿಗಳಾಗಿ ಬರ್ತಾರೆ. ಸೊ ಅವರು ಸಂಚಾರ ಮೂರ್ತಿಗಳಾಗಿ ಈ ಒಂದು ಕಂಪಲಿ ಗ್ರಾಮಕ್ಕೆ ಬಂದ ಮೇಲೆ ಅವರು ಇಲ್ಲಿ ತೋರಿರ್ತಕ್ಕಂಥ ಪವಾಡಗಳೇನು, ಮಹಿಮೆಗಳೇನು, ಹಾಗೂ ಇಲ್ಲಿನ ಜನರ ಒಂದು ಪ್ರೀತಿಗೆ ಪಾತ್ರರಾಗ್ತಾರೆ. ಸೊ ಪಾತ್ರರಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಭೌತಿಕ ಕಾಯವನ್ನು ಇದೇ ಒಂದು ಗ್ರಾಮದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ತ್ಯಾಗ ಮಾಡ್ತಾರೆ. ಸೊ ಅವರು ಭೌತಿಕ ಕಾಯ ತ್ಯಾಗ ಮಾಡಿರ್ತಕ್ಕಂಥ ಅವರ ಮೂಲ ಗದ್ದಿಗೆ ಏನಿದೆ ಅಂತಂದರೆ ಈ ಒಂದು ಕಂಪಲಿಯ ಒಂದು ಗ್ರಾಮದಲ್ಲಿದೆ. ಬನ್ನಿ ನಾವೇನು ಮಾಡೋಣ ಅಂತಂದರೆ ಈ ಒಂದು ವಿರುಪಣ್ಣ ತಾತನ ಒಂದು ಮೂಲ ಗದ್ದಿಗೆ ದರ್ಶನವನ್ನು ಮಾಡಿ, ಸೊ ಈ ಒಂದು ಕಂಪಲಿಗೆ ಬಂದ ಮೇಲೆ ವಿರುಪಣ್ಣ ತಾತನವರ ಮಹಿಮೆಗಳೇನು, ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳೇನತಕ್ಕಂಥದ್ದು ಏನು ಮಾಡೋಣ ಅಂತಂದರೆ ತೈಲವಿಲ್ಲದ ದೀಪ ಎಂದು ಕಾದಂಬರಿಯನ್ನು ಬರೆದಿರ್ತಕ್ಕಂಥ ಶ್ರೀ ದೊಡ್ಡ ಬಂಗಿ ಮಂಜುನಾಥ್ ಸರ್ ಇವರನ್ನು ಸಂದರ್ಶನ ಮಾಡಿ ಕಂಪ್ಲೀಟ್ ಈ ಕಂಪನಿಯಲ್ಲಿ ನಡೆದಕ್ಕಂಥ ಎಲ್ಲ ಒಂದು ಬೆಳವಣಿಗೆಗಳ ಬಗ್ಗೆ ನಾವೇನು ಮಾಡೋಣ ಅಂತ ಸಂದರ್ಶನ ಮಾಡೋಣ. ಸೊ ನಾವು ಸಂದರ್ಶನ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲು ಏನು ಮಾಡೋಣ ಅಂತಂದರೆ ಶ್ರೀ ವಿರುಪನಗೌಡ ತಾತ ಇವರ ಒಂದು ಮೂಲ ಗದ್ದಿಗೆಯ ದರ್ಶನವನ್ನು ಮಾಡೋಣ. ಬನ್ನಿ ಭಕ್ತರೇ, ಭಗವದ್ಭಕ್ತರೇ, ನಾವು ಹೇರೂರು ವಿರುಪನಗೌಡ ತಾತರ ಮೂಲ ಗದ್ದಿಗೆಯ ಅಥವಾ ಕ್ರಿಯಾ ಗದ್ದಿಗೆಯ ಒಂದು ದರ್ಶನವನ್ನು ಮಾಡೋಣ. ಬನ್ನಿ ಭಗವದ್ಭಕ್ತರೇ. ಭಗವದ್ಭಕ್ತರೇ, ನೀವಿಲ್ಲಿ ನೋಡಬಹುದು, ಇಲ್ಲಿ ಕಾಣ್ತಕ್ಕಂಥದ್ದು ಬಂದು ಶ್ರೀ ವಿರುಪನಗೌಡ ತಾತ ಅವರ ಒಂದು ಮೂಲ ಗದ್ದಿಗೆ ಅಥವಾ ನಾವೇನಂತೀವಿ ಅಂದರೆ ಕ್ರಿಯಾ ಗದ್ದಿಗೆ ಅಂತ ಹೇಳ್ತೀವಿ. ಸೊ ವಿರುಪಣ್ಣ ತಾತರು ಸ್ವಯಂ ತಾವು ಇದೇ ಒಂದು ಜಾಗದಲ್ಲಿ ಅವರ ಒಂದು ಭೌತಿಕ ಶರೀರದ ಗದ್ದಿಗೆಯನ್ನು ನಿರ್ಮಾಣ ಮಾಡಬೇಕಂತ ಏನು ಮಾಡ್ತಾರೆ ಅಂತಂದ್ರೆ ಅವರು ತಿಳಿಸಿರ್ತಾರೆ ಮುಂಚೆ. ಸೊ ನೀವೀಗ ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಪವಾಡಪುರುಷನಾಗಿರ್ತಕ್ಕಂಥ, ಅವಧೂತರಾಗಿರ್ತಕ್ಕಂಥ, ಶಿವಶರಣರಾಗಿರ್ತಕ್ಕಂಥ, ಸಮಾಜ ಸುಧಾಕರಾಗಿರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿಯ ಆದ ಶ್ರೀ ವಿರುಪನಗೌಡ ತಾತನವರ ಒಂದು ದರ್ಶನವನ್ನು ನೀವೇನು ಮಾಡ್ಬೋದಂದರೆ ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡ್ಬೋದು. ಭಗವದ್ಭಕ್ತರೇ, ಶ್ರೀ ವಿರುಪನಗೌಡ ತಾತನವರ ಈ ಒಂದು ಮೂಲ ಗದ್ದಿಗೆಯ ಅರ್ಚಕರನ್ನು ಏನು ಮಾಡೋಣ ಅಂತಂದ್ರೆ ನಾವು ಸಂದರ್ಶನ ಮಾಡೋಣ. ನಮಸ್ಕಾರ ಯಜಮಾನ್ರೆ, ತಮ್ಮ ಹೆಸರು? ಈರಯ್ಯ ಸ್ವಾಮಿ ಅಂತ. ತಾವು ಎಷ್ಟು ದಿವಸದಿಂದ ಈ ಒಂದು ಗದ್ದಿಗೆ ಪೂಜೆಯನ್ನು ಮಾಡ್ತಾ ಇದ್ದೀರಾ? 25 ವರ್ಷ. 25 ವರ್ಷಗಳಿಂದ ನೀವೊಂದು 25 ವರ್ಷ ಮಾಡ್ತಿಲ್ಲ. ಸೊ ಈ ಒಂದು ಮಠದಲ್ಲಿ ನಿತ್ಯ ಏನೇನು ಪೂಜೆಗಳಾಗ್ತಾ ಇದೆ? ನಿತ್ಯ ಅಭಿಷೇಕ ಪೂಜೆ ಸರ್, ಅಭಿಷೇಕ ಪೂಜೆ, ಅಲಂಕಾರ, ಇದು ನಿತ್ಯ ದಿನನಿತ್ಯ ಆಗೋದು ಸರ್. ಓಕೆ. ಪ್ರತಿ ಸೋಮವಾರ ಅವ್ರ ತಾತನವ್ರ ವಾರ ಸರ್, ಸೋಮವಾರ ಗದ್ದಿಗೆ ಲಿಂಗಕ್ಕೆ ಆಗಿದ್ದು ಒಂದು ಅಂತ ಯಜಮಾನ್ ಹೇಳಿದ್ರು. ಅப்புறம் ಸೋಮವಾರ ಭಕ್ತರುಗಳು ಬರ್ತಾರೆ. ಓಕೆ. ಆಮೇಲೆ ತಿಂಗಳಲ್ಲಿ ಏನಾದರೂ ವಿಶೇಷ ಪೂಜೆ? ತಿಂಗಳಲ್ಲಿ ಐತಿ ಸರ್. ಯಾವ ದಿನದಂದು? ಅಮಾವಾಸ್ಯೆ ಸರ್. ಅಮಾವಾಸ್ಯೆ ಅಭಿಷೇಕ ಸರ್, ರುದ್ರಾಭಿಷೇಕ. ಅಮಾವಾಸ್ಯೆ ರುದ್ರಾಭಿಷೇಕ. ಓಕೆ. ಆಮೇಲೆ ಸರ್ 10 ಗಂಟೆಗೆ ಭಕ್ತಾದಿಗಳಿಂದ ಮಹಾಪ್ರಸಾದ
ಪ್ರಸಾದ ವ್ಯವಸ್ಥೆ 10 ಗಂಟೆಯಿಂದ ಶುರು ಆಗುತ್ತೆ. 10ರಿಂದ ಶುರು ಸರ್. ಬೆಳಿಗ್ಗೆ 10 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 3 ಗಂಟೆವರೆಗೆ ಭಕ್ತಾದಿಗಳಿಂದ ಮಹಾಪ್ರಸಾದ ಇರ್ತದೆ ಸರ್. ಓಕೆ. ಆಮೇಲೆ ಸರ್ ಇದಕ್ಕೆ ಶ್ರಾವಣ ಮಾಸ ಸರ್. ಶ್ರಾವಣ ಮಾಸದಲ್ಲಿ ಮತ್ತೆ ಕಡೆ ಸೋಮವಾರ ಗಂಗಿಸ್ತ ಅಂತ ಕಿಸಿಂದ ನಮ್ಮ ಕನಗಿರಿ ಆ ಕಡೆ ಹಳ್ಳಿಗಳಿಂದ ಭಕ್ತಾದಿಗಳು ಪಾದಯಾತ್ರೆ ಬರ್ತಾರೆ ಸರ್. ಓಕೆ ಓಕೆ. ಬೈಲಕ್ಕಂಪುರ ತೌರೇಶ್ವರು. ಓಕೆ ಓಕೆ. ಶ್ರಾವಣ ಮಾಸದಲ್ಲಿ ನಡೀತಕ್ಕಂಥ ವಿಶೇಷ ಪೂಜೆ ಹಾಗೂ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಭಕ್ತರು ಬರ್ತಾರೆ ಸರ್. ಆಮೇಲೆ ವರ್ಷದ ಯಾವ ಒಂದು ಸಮಯದಲ್ಲಿ ಈ ಒಂದು ವಿರುಪನಗೌಡ ತಾತನವರ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದ್ದಾರೆ ಸರ್? ಚೈತ್ರ ಬಹುಳ ಪಂಚಮಿ ಸರ್. ಚೈತ್ರ ಬಹುಳ ಪಂಚಮಿ. ಓಕೆ. ಆ ಒಂದು ಜಾತ್ರೆ ಕಾರ್ಯಕ್ರಮದಲ್ಲಿ ಯಾವ್ಯಾವ ಒಂದು ಆಚರಣೆ ಏನೇನು ಕಾರ್ಯಕ್ರಮ ನಡೀತಾ ಇದೆ? ಜಾತ್ರೆಗೆ ಒಂದಿನ ಮುಂಚೆ ಸರ್. ಒಂದಿನ ಮುಂಚೆ ಜಾತ್ರೆ ಚೈತ್ರ ಪಂಚಮಿ ಬಂದಿರ್ತಾರೆ ಸರ್. ಚತುರ್ಥಿಗೆ ಇದು ಕಳಸದಾನ ಕಂಕದಾನ ಇರ್ತದೆ ಸರ್. ಓಕೆ. ಕಳಸದಾನ ಕಂಕದಾನ ಪ್ರಸಾದ ಇರುತ್ತೆ. ಆಮೇಲೆ ಈ ಜಾತ್ರೆಗೆ ಸರ್ ಬೆಳಗ್ಗೆ ಇದು ಮಡಿತೇರು. ಓಕೆ ಓಕೆ. ಮಡಿತೇರು ಮತ್ತು ಈಗ ನಮ್ಮ ಹೆಬ್ಬಾಳ ಶ್ರೀಗಳು ಮತ್ತು ಈ ಬುಕ್ಸರ ಶ್ರೀಗಳು, ಈ ಕಲ್ಮಠ ಶ್ರೀಗಳು ಇವರೆಲ್ಲ ಕರಗಿಸಿ ಅವ್ರ ಸಮ್ಮುಖದಲ್ಲಿ ನಮ್ಮ ಗುಡಿ ಅಧ್ಯಕ್ಷೆ ಮತ್ತು ಕಾರ್ಯಕಾರಿ ಮಂಡಳಿಯಿಂದ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಮಡಿತೇರು ಅಂತ ಪೂಜೆ ಮಾಡ್ತೇವೆ ಸರ್. ಓಕೆ ಓಕೆ ಓಕೆ. ಮಡಿತೇರು ಸರ್. ಮಡಿತೇರು ಮಾಡ್ತೇವೆ. ಆಮೇಲೆ ಸರ್ 10-11 ಗಂಟೆಯಿಂದ ಮಹಾಪ್ರಸಾದ ಸರ್ ಜಾತ್ರೆದು. ಓಕೆ ಓಕೆ. ಹುಗ್ಗಿ ಅನ್ನ ಸಾರು. ಆಮೇಲೆ ಬೆಳಿಗ್ಗೆ ಸರ್ ಅವತ್ತೇ ಜಾತ್ರೆ ದಿವಸ ಸರ್. ಪ್ರತಿ ಚೈತ್ರ ಪಂಚಮಿ ಜಾತ್ರೆ ದಿವಸ ನಮ್ಮ ಹಿರ್ಕುಂತಾದ ಭಜನೆ ಮಂಡಳ ಚೈತ್ರ ಕಂಪ್ಲೇಂಟ್. ಓಕೆ. ಆ ಭಜನೆ ಮಂಡಳಿ ವತಿಯಿಂದ ಅವರು ಒಂದು 8 ಊರಿಗೆಲ್ಲ ಭಜನೆ ಹೇಳ್ಕೊಂಡ್ಬಿಟ್ಟಿರ್ತಾರೆ ಸರ್. ಸುತ್ತಮುತ್ತ ಹಳ್ಳೆಲ್ಲ ಒಬ್ಬೊಬ್ಬರಿಗೆ 3 ತಾಸು ಒಂದು ಶಿಫ್ಟ್ ಸರ್ ಅವ್ರಿಗೆ. ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ. ಇವತ್ತು ಜಾತ್ರೆ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿದ್ದು ಮರುದಿವಸ ಬೆಳಿಗ್ಗೆ ಸರ್ ಜಾತ್ರೆ ಆದ ಮರುದಿವಸ ಬೆಳಿಗ್ಗೆ 6 ಗಂಟೆಗೆ ಮುಕ್ತಾಯ ಮಾಡ್ತದೆ ಅವ್ರ ಸಮ್ಮುಖದಲ್ಲಿ. ಅವ್ರ ಸಮ್ಮುಖದಲ್ಲಿ. ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಒಂದು ಭಾಗದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ? ಸರ್ ನಮ್ಮ ಕೊಪ್ಪಳ ಜಿಲ್ಲೆ ಸರ್. ಸಿಂಧೂರು ತಾಲೂಕು. ಸಿಂಧೂರು ತಾಲೂಕಿನಿಂದ ಜಾಸ್ತಿ ಜನ ಸರ್ ನಮಗೆ. ಸಿಂಧೂರು ತಾಲೂಕಿನ ಜಾಸ್ತಿ ಎಲ್ಲಕ್ಕಿಂತ ಜಾಸ್ತಿ ಸಿಂಧೂರು ತಾಲೂಕೇ ಸರ್. ಸೊ ಈಗ ವೈಯಕ್ತಿಕವಾಗಿ ನಿಮಗಾಗಿರ್ತಕ್ಕಂಥ ಅನುಭವವೇನು ಅಂತಂದ್ರೆ ಅವರು ಮಹಿಮೆ ಆಗಿರ್ಬೋದು, ಪವಾಡ ಆಗಿರ್ಬೋದು, ನೀವು ಅವ್ರನ್ನ ಮುಟ್ಟಿ ಪೂಜೆ ಮಾಡೋದ್ರಿಂದ ಅಥವಾ ಒಂದು ಮೂರ್ತಿಯನ್ನು ಮುಟ್ಟೆಲ್ಲ ಪೂಜೆ ಮಾಡ್ತಿರಲ್ಲ, ನಿಮಗೆ ಅನುಭವ ಹಾಗೂ ಭಕ್ತರು ಯಾವ ರೀತಿ ಒಂದು ಈ ವಿರುಪನ್ ತಾತ್ಕೊಂಡು ಅಪ್ಪಿಕೊಂಡಿದ್ದಾರೆ, ಅಪ್ಪಿಕೊಳ್ಳೋಕ್ಕೆ ಮೂಲ ಕಾರಣಗಳೇನಿದೆ ಅಂತ? ಅವ್ರ ಮನುಷ್ಯ ಸಿದ್ಧಿ ಸರ್. ಅವ್ರ ಮನುಷ್ಯ ಸಿದ್ಧಿ. ನಾನಪ್ಪ ನನಗೆ ಹಿಂಗೆ ಸಮಸ್ಯೆ ಐತಿ, ಒಂದು 5 ಅಮಾಸು ಹಳ್ಳಿ ದೂರ ಇದ್ದವ್ರು ಸರ್. ಒಂದು 5 ಅಮಾಸು 11 ಅಮಾಸು ಬರ್ತೀನಿ. ನಮ್ಮ ಸಂತಾನ ಪರ ಆಗಲಿ, ಸಂತಾನ ಪರ ಸಮಸ್ಯೆ ಆಗಲಿ, ಯಾವುದೊಂದು ಭೂಮಿ ವಿಚಾರ ಯಾವುದಾರ ಅವ್ರ ಸಮಸ್ಯೆ ಇದ್ದರೆ ಅವ್ರಿಗೆ ನಿಷ್ಠೆಯಿಂದ ಸರಿಯಾಗಿ ಅವರು ಕೇಳ್ಕೊಂಡು ಹೋಗ್ಬಿಟ್ರೆ ಶತಸಿದ್ಧ ಸರ್. ಶತಸಿದ್ಧ. ಇಲ್ಲಿ ಪೂರ್ವ ಕಾಲದಿಂದ ಏನೈತೆ ಸರ್, ಇಲ್ಲಿ ಆವಾಗಿನ ಕಾಲಕ್ಕೆ ಏನೊಂದು ತೊಟ್ಲ ಸ್ಥಾಪನೆ ಮಾಡ್ಯಾರ ಸರ್. ಆ ಸಿಗ್ತಿದ್ದೀವಿ ತೊಟ್ಲ. ಆ ತೊಟ್ಲ ಏನೋ ಸಾಕ್ಷಾತ್ ಯರ್ಪುರಗೌಡ್ರ ಸ್ವರೂಪೇ ತೊಟ್ಲ ಇದ್ದಂಗೆ ಸರ್. ಆ ತೊಟ್ಲ ಹಿಡ್ಕೊಂಡು ಸತ್ತು ಹಿಂಗೆ ಹಿಡ್ಕೊಂಡ್ಬಿಟ್ರೆ ಅವ್ರ ಸಮಸ್ಯೆ ಏನಿರ್ತೈತೆ ಅದು ತೂಗ್ತದೆ ಸರ್. ಅದು 100% ಸತ ಗ್ಯಾರಂಟಿ ಸರ್. ಅದು ಭಕ್ತಾದಿಗಳ ನಂಬಿಕೆ ಎಲ್ಲ ಭಕ್ತರ ಸಮಕ್ಷಮದಲ್ಲೇ ಆ ಒಂದು ಪವನ ಯಂತ್ರ ಮಾಟ ಮಂತ್ರ, ನಾನು ವಿದ್ಯಾವಂತರ ಬುದ್ಧಿವಂತ, ನಾನು ವಿದ್ಯಾ ಕಲ್ತೀನಿ ಅಂತೇನು ಅಂದರೆ ಅವು ಇಲ್ಲಿ ನಡೆಯಂಗಿಲ್ಲ ಸರ್. ಇದು ನಾನು ಅನುಭವದ ಮಾತು ಸರ್. ಇದು ಓಕೆ ಓಕೆ ಓಕೆ. ನಿಮಗೆ ಆಗಿರ್ತಕ್ಕಂಥ ಒಂದು ಅನುಭವ ರೀ. ಅನುಭವದು ಎಷ್ಟೋ ಮಂದಿ ಹೊಂದೋಗ್ಯಾರ. ಏನಾಗಿ ಪೂಜೆ ಮಾಡ್ತಪ್ಪ, ನನಗೊಂದು ಶಕ್ತಿ ಐತಿ, ನಾನೇನು ಮಾಡ್ಬೋದು ಅಂದರೆ ಯಾವ ಕಾಲಕ್ಕೂ ಇದು ಇಲ್ಲಿ ಈ ಜಾಗ ಸಾಧ್ಯ ಇಲ್ಲ ಸರ್. ಅಷ್ಟು ಪವರ್ಫುಲ್ ಜಾಗ ಇದೆ. ಓಕೆ. ಇಲ್ಲಿಯವರೆಗೆ ಈ ಒಂದು ಮಠದಲ್ಲಾಗಿರ್ತಕ್ಕಂಥ ಧಾರ್ಮಿಕ ಕೈಂಕರ್ಯಗಳ ಬಗ್ಗೆ ಹಾಗೂ ವೈಯಕ್ತಿಕವಾಗಿ ಅವರ ಒಂದು ಪ್ರಭಾವಗಳ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಭಗವದ್ಭಕ್ತರೇ, ಈ ವಿರುಪನಗೌಡ ತಾತ ಮೂಲ ಗದ್ದಿಗೆಯ ಅರ್ಚಕರ ಕುಟುಂಬ ಸದಸ್ಯರನ್ನು ಮಾತಾಡಿಸಿ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಅಂತ ಹೇಳೋಣ. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಪ್ರಕಾಶ್ ಅಂತೇಳಿ. ಓಕೆ. ಸೊ ಏನು ಒಂದು ಅಂದರೆ ಈಗ ನಿಮ್ಮ ತಂದೆಯವರು ಈ ಒಂದು ಮಠದಲ್ಲಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳ ಬಗ್ಗೆ ಹಾಗೂ ಅವರ ಪ್ರಭಾವಗಳ ಬಗ್ಗೆ ಏನು ಮಾಡಿದ್ರು ಕೆಲವು ಮಾಹಿತಿ ಕೊಟ್ಟರು. ಸೊ ತಾವು ಏನು ಒಂದು ಮಾಹಿತಿ? ಇಲ್ಲ, ನಾವು ತಿಳ್ಕೊಂಡಾಗೆ ನಮ್ಮ ದೇಶದಲ್ಲಿ ಏನಿದೆ ಅಂದ್ರೆ ಗುರು ಶಿಷ್ಯರ ಸಂಬಂಧದ್ದು ಇದೆ. ಪೂರ್ವ ಕಾಲದಿಂದನೂ ಅದು ಪೂರ್ವಾಕ್ಷರದನು 1000 ವರ್ಷಗಳಿಂದ ನಮ್ಮ ದೇಶ ಸಂತರ ನಾಡು. ಸಂತರ ಸಾಧು ಸಂತರು, ವೇದಗಳು ಉಪನಿಷತ್ತುಗಳು ನಮ್ಮ ದೇಶದ ಒಂದು ಭದ್ರ ಬುನಾದಿ. ಇದ್ರಲ್ಲಿದ್ದೇ ನಮ್ಮ ದೇಶ ಹೊರತು ಬೇರೆ ಯಾವುದಿಲ್ಲ. ಅದರಂಗೆ ಸುಮಾರು ಇಲ್ಲಿ ಒಂದು 120 ವರ್ಷದಿಂದ ಮಹಾ ವ್ಯಕ್ತಿಗಳಾದವ್ರು ವಿರುಪನ್ ತಾತನವ್ರು ಅಂತ ಹೇಳಿ. ಇವರು ಗುರುಗಳು ಆರಾಳ ರುದ್ರಮುನೀಶ್ವರ ತಾತನವರು. ಅವರು ಆರಾಳಾಗಿದೆ ಅವ್ರ ಸಮಾಧಿ. ಹಾಗೆ ಆ ವೃತ್ತಲ್ಲಿ ಅವರಿಂದ ಗುರುಬೋಧವನ್ನು ಪಡೆದುಕೊಂಡು ಅವರು ಬಂದು ಇಲ್ಲಿ ನೆಲೆಸಿದ್ದಾರೆ. ವಿರುಪನ್ ತಾತವರು ಮಹಾ ಪವಾಡ ಪುರುಷರು,
ವೇದ ಗುರುಗಳು, ಉಪನಿಷತ್ತು, ಯೋಗ, ಶಾಸ್ತ್ರ ಎಲ್ಲವನ್ನು ಜ್ಞಾನವನ್ನು ಪಡೆದುಕೊಂಡು ಅವರು ಒಂದು ಕೈವಲ್ಯ ಬುಕ್ಕ ತತ್ವಗಳಂತೆಂದು ರಚಿಸಿದ್ದಾರೆ. ಈ ಕೈವಲ್ಯ ಬುಕ್ಕದಲ್ಲಿ ಏನಿದೆ ಅಂದ್ರೆ, ನಾವು ಈಗ ರಾಮಕೃಷ್ಣ ಪರಮಹಂಸರು, ಯಾರು ಅವ್ರ ಶಿಷ್ಯ ಅಂದ್ರೆ ವಿವೇಕಾನಂದರ ಬಗ್ಗೆ ಹೇಳ್ತೀವಿ. ಬಟ್ ಅವ್ರು ಬರೀ ಕವಿತೆ, ಅವರು ಬರೀ ಇದರ ಬರೆದಿದ್ದಾರೆ, ಏನಂದ್ರೆ ಬುಕ್ಕದಲ್ಲಿ ಬರೆದಿದ್ದಾರೆ, ಬರೀ ಯೋಗ ಹೆಂಗ ಮಾಡ್ಬೇಕಂದ್ರೆ ಇವ್ರು ಕವಿತೆಯಲ್ಲಿ ರಚನೆ ಮಾಡಿದ್ದಾರೆ, ಯೋಗದಲ್ಲಿ ರಚನೆ ಮಾಡಿದ್ದಾರೆ. ಅದನ್ನ ಈಗ ಹಳ್ಳಿಗಾಡಲ್ಲಿ, ನಮ್ಮ ದೇಶದ ಹಳ್ಳಿಗಾಡಲ್ಲೆಲ್ಲ ಸಣ್ಣ ಈ ಸುತ್ತಮುತ್ತ ನಮ್ಮ ರಾಯಚೂರು, ಬಳ್ಳಾರಿ, ಗಂಗಾವತಿ ಸುತ್ತಮುತ್ತಲ್ಲಿ ರಾತ್ರಿ ದೇವಸ್ಥಾನದಲ್ಲಿ ಇವರ ಭಜನೆ ಮುಖಾಂತರ ಆ ಯೋಗದ ಭಜನೆಗಳನ್ನ ಹಾಡ ಆಡ್ತಾರೆ. ಎಲ್ಲ ಯೋಗ ಶಾಸ್ತ್ರನೇ. ಅದನ್ನ ಸ್ವಲ್ಪ ಆಳವಾಗಿ ವಿಚಾರ ಮಾಡಿದ್ರೆ ನಿರುಪಣತಾತ್ನವರು ಅವರು ಗುರು ಸೇವೆ ಮಾಡಿಕೊಂಡು ಎಂತ ಮಹಾನ್ ವ್ಯಕ್ತಿ ಆದ್ರು ಎಂಬುದು ನಮಗೆ ತಿಳಿಯುತ್ತದೆ. ಕಂಪ್ಲೇಲಿ ನಮ್ಮ ಭಾಗ್ಯ ಸೌಭಾಗ್ಯ ಅಂತೀವಿ. ಇಂಥ ಮಹಾ ವ್ಯಕ್ತಿಗಳು ಎಲ್ಲ ಅವರು ಸಾಧುವಾಗಿ ದೀಕ್ಷೆ ಪಡಬೇಕಾದ್ರೆ 200 ಎಕರೆ ಊರ್ ಗೌಡಿಕೆ ಮಾಡಿದ್ದಾರೆ, 7-8 ವರ್ಷ. ಅದನ್ನ ಒಂದು ಮಹಾಪುರುಷರ ಪರಿಚಯ ಮಾಡ್ಕೊಳ್ತಕ್ಕಂತ, ಆಮೇಲೆ ಜನರಿಗೆ ಪರಿಚಯ ಮಾಡತಕ್ಕಂತ ಒಂದು ಕಿರು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಇಲ್ಲ, ಅವ್ರು ಪರಿಚಯ ಇದಾರೆ. ಇರ್ಪುರ್ ತಾತ್ನವ್ರ ಅಂದ್ರೆ ಮಹಾತ್ಮರು ಅಂಬದು ಎಲ್ಲರಿಗೂ ಗೊತ್ತೇ ಇದಾರೆ. ಅಲ್ಲ, ನಾನು ಹೇಳ್ತಿರೋದೇನಪ್ಪ ಅಂತಂದ್ರೆ ಈ ಒಂದು ಕೆಲವು ಸೀಮಿತ ಭಾಗಕ್ಕಷ್ಟೇ ಗೊತ್ತಿದೆ ಅಷ್ಟೇ. ಆದ್ರೆ ಸಾಕಷ್ಟು ಇಂತಹ ಮಹಾಪುರುಷರು, ಶಿವಶರಣರು, ಸಮಾಜ ಸುಧಾರಕರು, ಆಮೇಲೆ ಇಂತಹ ಒಂದು ಸಾಕಷ್ಟು ಒಂದು ಜನರನ್ನು ನಾವು ಪರಿಚಯ ಮಾಡ್ಬೇಕಂತಕ್ಕಂಥ ಉದ್ದೇಶದಿಂದನೇ ಏನ್ ಮಾಡ್ತಾ ಇದೀವಿ ಅಂತ ನಾವು ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಪರಿಚಯ ಮಾಡಿಸೋಕೆ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಇಲ್ಲಿಯವರೆಗೆ ನೀವು ವಿರುಪಣ್ಣ ತಾತನವರ ಬಗ್ಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಗೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಭಗವದ್ಭಕ್ತರೇ, ಈ ಮಠಕ್ಕೆ ದರ್ಶನಕ್ಕಾಗಿ ಬಂದಿರತಕ್ಕಂಥ ಭಕ್ತರನ್ನು ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಮಡಿವಾಳ ಹುಲ್ಗಪ್ಪ ಅಂತ. ಮಡಿವಾಳ ಹುಲ್ಗಪ್ಪ, ಎಷ್ಟು ದಿವಸದಿಂದ ನೀವು ಈ ಮಠಕ್ಕೆ ಬರ್ತೀವಿ? ಇಲ್ಲಿ 40 ವರ್ಷ, 35 ವರ್ಷ, 40 ವರ್ಷದಿಂದ ನಾವು ಈ ತಾತನ ಸೇವೆ ಮಾಡ್ತೀವಿ. ಮತ್ತು ತಾತನ ಜಾತ್ರೆ ದಿವಸ ನಾವು ಇಲ್ಲಿ ಸೇವೆ ಭಜನೆ ಸೇವೆ ಮಾಡ್ತೀವಿ. ಜೊತೆಗೆ ನಮ್ಮ ವೈಯಕ್ತಿಕವಾಗಿಯೂ ಇದು ರೊಟ್ಟಿ ಪಲ್ಯ ಸೇವೆ ಮಾಡ್ತೀವಿ. ಮತ್ತು ಭಜನೆ ಸಂಘದಾಗನೂ ನಾನು ಕಾರ್ಯದರ್ಶಿ ಇದ್ದೀನಿ, ಹಾರ್ಮೋನಿಯಂ ಕಲಾವಿದ ಇದ್ದೀನಿ. ಜೊತೆಗೆ ಸಮಿತಿ ಸದಸ್ಯನೂ ಅದೀನಿ. ಸಮಿತಿಯಲ್ಲಿ ಸಲಹಾ ಸಮಿತಿ ಸದಸ್ಯ ಅದೀನಿ. ಈ ಸಮಿತಿಗೆ ವಿರುಪಣ್ಣ ತಾತನ ಸದ್ಭಕ್ತ ಸೇವಾ ಸಮಿತಿಯಲ್ಲಿ ಸಲಹಾ ಸಮಿತಿ ಅಧ್ಯಕ್ಷ ಇದ್ದೀನಿ. ಹಿಂಗಾಗಿ ಈ ತಾತನ ಒಡನಾಟ ಜಾಸ್ತಿ ನಮಗೆ ಇರೋದ್ರಿಂದ ತಾತನ ಒಂದು ಇದು ವಚನಗಳು ಅದ್ಭುತ. ಅವ್ರನ್ನ ವಚನ ಆಡೋದೇ ನಮ್ಮ ಭಾಗ್ಯ ಅಂತ ನಮ್ಮ ಭಾವನೆ. ಒಂದು ವಚನ ಹಾಡಬಹುದಾ? ಒಂದು ವಚನ ಹೇಳ್ತೀನಿ, ಹೇಳಿ. ಒಂದು ಮಾತು ಹೇಳಿ. ಗುರುವೇ ನೀ ದವ್ಯಾವಾಗ ಅಂತ ಮೊದಲನೇ ಪದ ಇವ್ರು ಮಾಡಿರೋದು, ಅದನ್ನೇ ಆಡ್ತೀನಿ. ಹಾಡಿ. ಗುರುವೇ ನೀ ದಯಾವಾಗೋ ಎನ್ನ ಭವಗಾಳ ನೀಗೋ, ಪಂಚಘಾಟಗಳೋಳು ಸಂಚರಿಸುತ್ತ ನೀನು, ಪಂಚಾನಿಲ್ಲದೆ ಬೇಡುವೆನೋ ದೇವ ನಿರ್ವಂಚಕ ನೀನು. ಗುರುವೇ ನೀ ದಯಾವಾಗೋ ಎನ್ನ ಭವಗಾಳ ನೀಗೋ, ಮಾಯಾದೊಳ್ ಜನಿಸೂತ ಮಾಯಾದಿಂ ಬೆಳೆಯೂತ, ಮಾಯಾದೊಳಗೆ ಮಾಯವಾದ್ಯೋ ದೇವ ಮಹಾದೇವ ನೀನಾದ್ಯೋ. ಗುರುವೇ ನೀ ದಯಾವಾಗೋ ಎನ್ನ ಭವಗಾಳ ನೀಗೋ. ಧರೆಯೋಳು ಆರಾಳಲ್ಲಿ ಮೆರೆವ ಸಿದ್ಧೇಶ್ವರನ, ಧರೆಯೋಳು ಆರಾಳಲ್ಲಿ ಮೆರೆವ ಸಿದ್ಧೇಶ್ವರನ, ಪರಕೆ ಪರವಾದಾತನೋ ನಿಮ್ಮ ಚರಣ ಸೇವಕ ನಾನು. ಪರಕೆ ಪರವಾದಾತನೋ ನಿಮ್ಮ ಚರಣ ಸೇವಕ ನಾನು. ಗುರುವೇ ನೀ ದಯಾವಾಗೋ ಎನ್ನ ಭವಗಾಳ ನೀಗೋ. ಇದು ಮೊದಲನೇ ಪದ. ಭಾಳ ಅದ್ಭುತವಾಗಿದೆ. ಓಕೆ. ಇವರಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ತಮಗೆ ಧನ್ಯವಾದ. ತಮಗೂ ಧನ್ಯವಾದ ಸರ್. ಭಗವದ್ಭಕ್ತರೇ, ನಾನು ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.